ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದಿನಕ್ಕೊಂದು ಬೆಲೆ ಏರಿಕೆ ಬಿಸಿ. ಪೆಟ್ರೋಲ್, ಡೀಸೆಲ್, ದಿನಬಳಕೆ ವಸ್ತುಗಳು ಗಗನಕ್ಕೇರಿದ್ದು ಜನರ ಬದುಕೆ ಮುರಾಬಟ್ಟೆ ಆಗ್ತಾ ಇದೆ. ಇದಿಷ್ಟೇ ಅಲ್ಲ, ಮುಂದೆ ಭಾರತದಲ್ಲಿ ಕಂಡು ಕೇಳರಿಯದ ಬಡತನ ಬರುತ್ತಾ, ಆಹಾರಕ್ಕೂ ಪರದಾಡುವಂಥ ಪರಿಸ್ಥಿತಿ ತಲೆದೂರುತ್ತಾ ಅನ್ನೋ ಆತಂಕ ಶುರುವಾಗಿದೆ. ಖುದ್ದು ಪ್ರಧಾನಿ ಮೋದಿಯವರೇ ಕಳವಳ ವ್ಯಕ್ತಪಡಿಸಿ ಎಚ್ಚರಿಕೆ ನೀಡಿದ್ದಾರೆ. ಭಾರತದಲ್ಲಿ ಕಂಡು ಕೇಳರಿಯದ ಬಡತನ ಬರುತ್ತಾ? ಕೊರೋನಾ ಯುದ್ಧದ ಬಳಿಕ ಬಂದೇ ಬಿಡ್ತಾ ಸಂಕಷ್ಟ ಕಾಲ. ಅಲ್ಲಿ ಯುದ್ಧ, ಇಲ್ಲಿ ನಡುಕ, ಎಚ್ಚೆತ್ತುಕೊಳ್ಳದಿದ್ರೆ ನರಕ. ಕೊರೋನಾ ಬಂದಾಗ ಆ ದಿನಗಳನ್ನ ನೆನಪಿಸಿಕೊಂಡ್ರೆ ಇಂದಿಗೂ ಬೆಚ್ಚಿ ಬೀಳ್ತೀವಿ. ಅದೆಷ್ಟೋ ಜನ ಮಹಾಮಾರಿಗೆ ಸಾವನ್ನಪ್ಪಿದ್ರೆ ಲಾಕ್ಡೌನ್, ಆ ರೂಲ್ಸ್ ಈ ರೂಲ್ಸ್ ಎಂಬ ಜಂಜಾಟದಲ್ಲಿ ಕೈಯಲ್ಲಿದ್ದ ಕೆಲಸ ಕಳೆದುಕೊಂಡವರೆಷ್ಟೋ. ಅಷ್ಟೋ ಇಷ್ಟೋ ದುಡಿದು ಸಂಸಾರ ಸಾಕ್ತಿದ್ದವರನ್ನ ಕೋವಿಡ್ ಬೀದಿ ಪಾಲು ಮಾಡಿತ್ತು. ಈಗ ಅದೇ ಸಂಕಷ್ಟದ ಕಾಲ ಎದುರಾಗಿದೆ. ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ, ಸಿಲಿಂಡರ್ ಸಿಗದೆ ಪರದಾಟ, ದುನಿಯಾದಲ್ಲಿ ಎಲ್ಲವೂ ದುಬಾರಿಯಾಗ್ತಿದ್ದು ಜೀವನ ನಡೆಸೋದು ಹೇಗೆ ಅನ್ನೋದೇ ದೊಡ್ಡ ಚಿಂತೆಯಾಗಿದೆ. ಖುದ್ದು ಪ್ರಧಾನಿ ಮೋದಿಯವರೇ ಭಾರತ ದೇಶದ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ದೇಶವಾಸಿಗಳಿಗೆ ಮಿತವ್ಯಯ ಸೂತ್ರ ನೀಡಿದ ಬೆನ್ನಲ್ಲೇ ಈಗ ಮತ್ತೊಂದು ಎಚ್ಚರಿಕೆ ಸಂದೇಶ ನೀಡಿದ್ದಾರೆ. ನೆದರ್ಲೆಂಡ್ನಲ್ಲಿರುವ ಪ್ರಧಾನಿ ಮೋದಿ ಭಾರತದ ಜನರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಇಡೀ ವಿಶ್ವ ಹೊಸ ಸವಾಲುಗಳನ್ನ ಎದುರಿಸುತ್ತಿದ್ದು ಈಗಿನ ದಶಕ ಒಂದರ ಮೇಲೊಂದರಂತೆ ವಿಪತ್ತುಗಳಿಗೆ ಸಾಕ್ಷಿಯಾಗ್ತಾ ಇದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಮೊದಲು ಕೊರೋನಾ ಸಾಂಕ್ರಾಮಿಕ ಕಾಣಿಸಿಕೊಂಡಿತು, ಬಳಿಕ ಯುದ್ಧ ಆರಂಭವಾಯಿತು ಮತ್ತು ಇದೀಗ ಇಂಧನ ಬಿಕ್ಕಟ್ಟು ಎದುರಾಗಿದೆ. ಈ ದಶಕ ವಿಶ್ವದ ಪಾಲಿಗೆ ವಿಪತ್ತಿನ ದಶಕವಾಗಿ ಹೊರಹೊಮ್ಮುತ್ತಿದೆ ಎಂದಿದ್ದಾರೆ. तो पूरी मानवता को उसका फायदा होता है, लेकिन आज मानवता के सामने अनेक बड़ी चुनौतियां भी है. आज की दुनिया किस तरह नई नई चुनौतियों से जूझ रही है. पहले कोरोना आया, फिर युद्ध होने शुरू हो गए और अब आज की एनर्जी क्राइसिस है. ये दशक दुनिया के लिए आपदाओं का दशक बन रहा है. ಇನ್ನು ಈ ಪರಿಸ್ಥಿತಿಯನ್ನು ನಾವು ತಕ್ಷಣವೇ ನಿಭಾಯಿಸದೆ ಹೋದ್ರೆ ಬಡತನ ನಿರ್ಮೂಲನೆಗಾಗಿ ನಾವೆಲ್ಲ ಹಲವು ದಶಕಗಳಿಂದ ಮಾಡಿದ ಪ್ರಯತ್ನ ವ್ಯರ್ಥವಾಗಲಿದೆ. ಜಗತ್ತಿನ ದೊಡ್ಡ ಪ್ರಮಾಣದ ಜನತೆ ಮತ್ತೆ ಬಡತನಕ್ಕೆ ನೂಕಲ್ಪಡಲಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಜಾಗತಿಕ ಸಮುದಾಯಕ್ಕೆ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ. हम सभी देख रहे हैं, अगर ये स्थितियां तेजी से नहीं बदली गई तो बीते अनेक दशकों की उपलब्धियों पर पानी फिर जाएगा. दुनिया की बहुत बड़ी आबादी फिर से गरीबी के दलदल में चली जाएगी. साथियों, ऐसी वैश्विक परिस्थितियों में आज दुनिया रेजिलिएंट सप्लाई चेन की बात कर रही है और तब भारत और नीदरलैंड मिलकर एक ट्रस्टेड, ट्रांसपेरेंट और फ्यूचर रेडी सप्लाई चेन बनाने में जुटे हैं. ಪಶ್ಚಿಮ ಏಷ್ಯಾದಲ್ಲಿನ ಯುದ್ಧ ಭಾರತದ ಮೇಲೆ ಗಂಭೀರ ಪರಿಣಾಮ ಬೀರಲಿದ್ದು ದೇಶದ ಸುಮಾರು 25 ಲಕ್ಷ ಜನರು ಬಡತನದ ಸುಳಿಗೆ ಸಿಲುಕುವ ಅಪಾಯವಿದೆ ಎಂದು ವಿಶ್ವಸಂಸ್ಥೆ ಕೂಡ ಎಚ್ಚರಿಕೆ ನೀಡಿದೆ. ಇದು ಭಾರತದ ಮಾನವ ಅಭಿವೃದ್ಧಿ ಸೂಚ್ಯಂಕ ಪ್ರಗತಿಯನ್ನು ಕುಂಠಿತಗೊಳಿಸಲಿದೆ ಎಂದು ವರದಿ ನೀಡಿದೆ. ಹಾಗಾದ್ರೆ ಭಾರತದ ಮೇಲೆ ಯುದ್ಧದ ಪರಿಣಾಮಗಳೇನು ಅನ್ನೋದನ್ನ ನೋಡೋದಾದ್ರೆ, ಭಾರತವು ಅಗತ್ಯ ವಸ್ತುಗಳಿಗಾಗಿ ಪಶ್ಚಿಮ ಏಷ್ಯಾದ ಮೇಲೆ ಅವಲಂಬನೆ. ಭಾರತದ ತೈಲ ಅಗತ್ಯತೆಯ 90%ಕ್ಕೂ ಹೆಚ್ಚು ಆಮದು ಇಲ್ಲಿಂದಲೇ. 40% ಕಚ್ಚಾ ತೈಲ, 90% LPG ಪಶ್ಚಿಮ ಏಷ್ಯಾದಿಂದಲೇ ಬರುತ್ತೆ. ಭಾರತದ 45% ರಸಗೊಬ್ಬರ ಆಮದು ಈ ಪ್ರದೇಶದಿಂದಲೇ ಆಗತ್ತೆ. ಸಮುದ್ರ ಮಾರ್ಗಗಳ ಅಡಚಣೆಯಿಂದಾಗಿ ಸಾಗಣೆ ವಿಳಂಬವಾಗುತ್ತಿದೆ.
ಆಹಾರ ಸಂಸ್ಕರಣೆ, ಕಟ್ಟಡ ನಿರ್ಮಾಣ ಸಾಮಗ್ರಿಗಳು, ಉಕ್ಕು ಆಧಾರಿತ ಉತ್ಪಾದನೆ, ರತ್ನ ಮತ್ತು ಆಭರಣ ಉದ್ಯಮ ಸಂಕಷ್ಟಕ್ಕೀಡಾಗಿದೆ. ಭಾರತಕ್ಕೆ ಬರುವ ವಿದೇಶಿ ಹಣದ ಪೈಕಿ 38% ರಿಂದ 40% ಪಾಲು ಇಲ್ಲಿಂದಲೇ. ಗಲ್ಫ್ ರಾಷ್ಟ್ರಗಳ ಆರ್ಥಿಕತೆ ಮಂದಗತಿಯಾದ್ರೆ ಭಾರತದ ಆದಾಯಕ್ಕೆ ಪೆಟ್ಟು ಬೀಳಲಿದೆ. ಜೂನ್ನಲ್ಲಿ ಆರಂಭವಾಗುವ ಖಾರಿಫ್ ಬಿತ್ತನೆ ಅವಧಿಯಲ್ಲಿ ರಸಗೊಬ್ಬರ ಅಲಭ್ಯತೆ, ಹರ್ಮೋಜ್ ಜಲಸಂಧಿಯ ಅಡಚಣೆಯಿಂದಾಗಿ ವೈದ್ಯಕೀಯ ಉಪಕರಣಗಳ ಬೆಲೆ ಹೆಚ್ಚಳವಾಗಿದೆ. ಒಟ್ಟಾರೆ ಮಧ್ಯಪ್ರಾಚ್ಯದಲ್ಲಿ 3 ತಿಂಗಳು ಕಳೆದರೂ ವಾರ್ ನಿಲ್ತಿಲ್ಲ. ಇದೇ ರೀತಿ ಮುಂದುವರೆದ್ರೆ ಭಾರತ ಸೇರಿ ಹಲವು ದೇಶಗಳಲ್ಲಿ ಸಂಕಷ್ಟ ಎದುರಾಗೋದ್ರಲ್ಲಿ 2 ಮಾತಿಲ್ಲ. ಮುಂದೆ ಸರ್ಕಾರಗಳು ಯಾವ ರೀತಿ ಪರಿಸ್ಥಿತಿಯನ್ನ ನಿಭಾಯಿಸುತ್ತವೆ ಅನ್ನೋದೇ ಕುತೂಹಲವಾಗಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.